ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, 2025-26ನೇ ಸಾಲಿನಲ್ಲಿ ನಡೆದಂಥ ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ನ ಇಂಗ್ಲೀಷ್ ಕೀ ಆನ್ಸರ್ಸ್ಗಳು ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ. ಹಾಗಾದರೆ ನಿನ್ನೆ ಇವತ್ತು ನಡೆದಂಥ ಒಂದು ಇಂಗ್ಲೀಷ್ ಪರೀಕ್ಷೆಯ ಸಂಪೂರ್ಣವಾದಂಥ ಕೀ ಆನ್ಸರ್ಗಳು ನೋಡಿ. ಫಸ್ಟ್ ಒನ್ ಡಿ ನೈಟ್, ಸೆಕೆಂಡ್ ಒನ್ ಸರಿಯಾದ ಆನ್ಸರ್ ಬಿ, ನೆಕ್ಸ್ಟ್ ಥರ್ಡ್ ಲೈಫ್, ನೆಕ್ಸ್ಟ್ ಫೋರ್ತ್ ಒನ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಆಲ್ಸೋ, and fifth one the owner his wife, and next sixth one life and death, seventh one Frey, and eighth one Umaru, and ninth one cycling, and next 10th one Sundra. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ was conducted, were found or were it, and give a face lit off. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ. 15, 16 ಇವೆಲ್ಲ ಈ ರೀತಿ ಕೀ ಆನ್ಸರ್ಸ್ಗಳಿದ್ದಾವೆ. ನೆಕ್ಸ್ಟು ಪಾರ್ಟ್ 4 ಮಾರ್ಕ್ಸಿಂದಿದ್ದು. ನೆಕ್ಸ್ಟ್ ಗ್ರಾಮರ್ ಪಾರ್ಟಿಗೆ ಹೋಗೋಣ. ಗ್ರಾಮರ್ ಪಾರ್ಟ್ ನೋಡಿ, ಪಾರ್ಟ್ ಸಿದಲ್ಲಿ ಪ್ಯಾಸೇಜ್ ಇದೆ. ಪ್ಯಾಸೇಜ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪೊಯೆಟ್ರಿ ಕೂಡ ಇಲ್ಲಿ ಈಸಿ ಇರುತ್ತೆ. ನೆಕ್ಸ್ಟ್ ಪಾರ್ಟ್ ಡಿದಲ್ಲಿ 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎದಲ್ಲಿ 1ನೇದು ದ, ಸೆಕೆಂಡ್ ಒನ್ ದ ಬ್ಯಾಟ್ಸ್ಮನ್ ಬಿಗನ್ ಹೀಸ್ ಕ್ಯಾರಿಯರ್ ವಿತ್ 6, ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಎ ಆರ್, ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್ ಲೆಫ್ಟ್. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವೆನ್ ಎವರ್ ಆ್ಯಂಡ್ ನೆದರ್ ಆಲ್ ಥ್ರೂ. ಆ್ಯಂಡ್ ನೆಕ್ಸ್ಟ್ 32 ಪ್ರಶ್ನೆಗೆ ಸರಿಯಾದ ಉತ್ತರ ಎದಲ್ಲಿ 1ನೇದು ಕುಶಿನ್ ಎವರ್ ಬ್ಯೂಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಡಿಡ್ ಹಿ ಯೂಸ್ ವರ್ಡ್ಸ್ ವೈಸ್ಲಿ. 32ನೇದು ಬಿ ಅಲ್ಲಿ ಹಿ ರನ್ಸ್ ಫಾಸ್ಟರ್ ದೆನ್ ಲೈಟಿಂಗ್, ದ ಸನ್ ರೈಸಸ್ ಇನ್ ದ ಈಸ್ಟ್. 33ನೇ ಪ್ರಶ್ನೆಗೆ ಸರಿ ಉತ್ತರ ಮೌರಸ್ ಶಾತವಾನಸ್ ಕದಂಬ ಸಾಬ್ ಬನವಾಸಿ ಗಂಗಾ ಸಾಬ್ ತಲ್ಕಾಡು. ರಿಪೋರ್ಟೆಡ್ ಸ್ಪೀಚ್ ಈ ರೀತಿ ಇರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಈ ರೀತಿ ಬರೀಬೇಕಾಗುತ್ತೆ. ಡೈಲಾಗ್ ರೈಟಿಂಗ್ ಗುಡ್ ಮಾರ್ನಿಂಗ್, ಇಟ್ ಕಾಸ್ಟ್ 10 rupees, ಥ್ಯಾಂಕ್ ಯು. ನೆಕ್ಸ್ಟ್ ಪಾರ್ಟ್ ಇದಲ್ಲಿ 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫಾರ್ಮೆಟ್ ಬಾಡಿ ಆಫ್ ದ ಲೆಟರ್. ಓಕೆ, ನೋಟ್ no marks to be awarded for format. Resume can be written either separately in the body of the letter itself. Next 36ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಗ್ರೀಟಿಂಗ್ ಆ್ಯಂಡ್ ಗ್ರಾಮೆಟಿಕಲಿ ಅಪ್ರೋಚ್. ಓಕೆ, ನೆಕ್ಸ್ಟ್ ಕನ್ಸುಲೇಷನ್. ಇಷ್ಟು ನಿಮ್ಮ ಒಂದು ಕೀ ಆನ್ಸರ್ಸ್ಗಳು ಪ್ರಿಪರೇಟರಿ ಎಕ್ಸಾಮ್ನ ಒಂದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು ಕೊಟ್ಟಿದ್ದೇನೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.